ನಮಸ್ಕಾರ ಸ್ನೇಹಿತರೆ. ಹಾಯ್, ಎಲ್ಲರೂ ಆರಾಮಾಗಿದ್ದೀರಾ? ಚೆನ್ನಾಗಿರಿ, ಆರೋಗ್ಯವಾಗಿರಿ. ಆರೋಗ್ಯವೇ ಭಾಗ್ಯ. ನಾನು ಯಾವುದೇ ಥರ ವಿಡಿಯೋಗಳು ಮಾಡಿದರೂ ಹೆಲ್ತ್ ಸಂಬಂಧಪಟ್ಟ ವಿಡಿಯೋಗಳನ್ನೇ ಮಾಡ್ತೀನಿ. ಇವತ್ತು ಹೆಲ್ತನ್ನೇ ನಾವು ಕಾಪಾಡಿಕೊಳ್ಬೇಕಂತ ಸಮಯ ಬಂದ್ಬಿಟ್ಟಿದೆ. ಯಾಕಂದರೆ ಈ ಹೆಲ್ತ್ ಭಾಳ ಹಾಳಾಗ್ತಿದೆ ಜನಗಳದು. ಈ ಹೆಲ್ತ್ ಕಡೆಗೆ ಜನಸಾಮಾನ್ಯರು ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ನಾನು ಹೆಲ್ತ್ ಅವೇರ್ನೆಸ್ಗೋಸ್ಕರನೇ ವಿಡಿಯೋಗಳನ್ನ ಮಾಡ್ತಿರ್ತೀನಿ ಯಾವಾಗಲೂ. ಏನಿಲ್ಲ ಸ್ನೇಹಿತರೆ, ಯೂರಿಕ್ ಆ್ಯಸಿಡ್ ಅಂತೇಳಿ ಒಂದು ಸಮಸ್ಯೆ ನಿಮಗೆ ಕಂಡು ಬಂದರೆ, ಡಾಕ್ಟರ್ಸ್ ಏನಾದರೂ ನಿಮಗೆ ಯೂರಿಕ್ ಆ್ಯಸಿಡ್ ಇದೆ ನಿಮಗೆ ಅಂತ ಏನಾದರೂ ಹೇಳಿದರೆ, ಭಾಳ ನಿಮಗೆ ಜಾಯಿಂಟಲ್ಲಿ ಪೇನ್ ಬರುತ್ತೆ. ಅದರಿಂದ ಈ ಸಂಧಿ ಥರ ಇಲ್ಲೆಲ್ಲ ಪೇನ್ ಬರುತ್ತೆ, ಇಲ್ಲೆಲ್ಲ ಪೇನ್ ಬರುತ್ತೆ, ನೆಕ್ಕಲ್ಲಿ ಪೇನ್ ಬರುತ್ತೆ, ಮೂಳೆಗಳಲ್ಲಿ ಜಾಸ್ತಿ ಪೇನ್ ಕಂಡು ಬರುತ್ತೆ ಯೂರಿಕ್ ಆ್ಯಸಿಡ್ ಆದರೆ ನಿಮಗೆ ನಡೆಯೋಕ್ಕೆ ಪ್ರಾಬ್ಲಮ್ಸ್ ಕೊಡುತ್ತೆ, ಓಡಾಡಲಿಕ್ಕೆ ಪ್ರಾಬ್ಲಮ್ಸ್ ಕೊಡುತ್ತೆ. ಸುಮಾರು ಪ್ರಾಬ್ಲಮ್ಸ್ ಈ ಯೂರಿಕ್ ಆ್ಯಸಿಡಿಂದ ಆಗುತ್ತೆ. ಯೂರಿಕ್ ಆ್ಯಸಿಡ್ ಅನ್ನೋದು ಒಂದು ದೊಡ್ಡ ರೋಗ ಅದೇನಿಲ್ಲ. ಅದನ್ನು ಸ್ವಲ್ಪ ಪತ್ತೆ ಮಾಡಿದರೆ ನೀವು ಮನೆಯಲ್ಲೇ ಅದನ್ನು ಗುಣಪಡಿಸ್ಕೋಬೋದು. ಟ್ಯಾಬ್ಲೆಟ್ ಅವಶ್ಯಕತೆ ಏನು ಭಾಳ ಇರೋದಿಲ್ಲ. ಬಟ್ ಆದರೆ ನಿಮಗೆ ನೆಸಸರಿ ಇದ್ದರೆ ಮಾತ್ರ ಟ್ಯಾಬ್ಲೆಟ್ ಯೂಸ್ ಮಾಡಿ. ಅನ್ನೆಸಸರಿಯಾಗಿ ನೀವು ಟ್ಯಾಬ್ಲೆಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅದೇನು ಬೇಗ ವಾಸಿ ಆಗುವಂಥ ರೋಗ. ಬಟ್ ಯೂರಿಕ್ ಆ್ಯಸಿಡ್ ಅಂತಂದರೆ ಸ್ವಲ್ಪ ನಾವು ತಿನ್ನೋದ್ರ ಕಡೆ ಗಮನ ಕೊಡಬೇಕು. ತಿನ್ನೋದ್ರ ಕಡೆ ಅಂದರೆ ನಾವು ಊಟ ಏನು ಮಾಡ್ತೀವಿ, ದಿನನಿತ್ಯ ನಾವು ಏನು ಸೇವಿಸ್ತೀವಿ ಅದ್ರ ಕಡೆ ಗಮನ ಕೊಟ್ಬಿಟ್ರೆ ನಿಮಗೆ ಯೂರಿಕ್ ಆ್ಯಸಿಡ್ 15 to 20 ಡೇಸ್ ಅಥವಾ ಭಾಳ ಆದರೆ 1 ತಿಂಗಳಲ್ಲಿ ನಿಮಗೆ ಅದು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರುತ್ತೆ. ಈಗ ಯೂರಿಕ್ ಆ್ಯಸಿಡ್ ಏನೇನು ತಿನ್ನೋದ್ರಿಂದ ಯೂರಿಕ್ ಆ್ಯಸಿಡ್ ಹೆಚ್ಚಾಗುತ್ತೆ ಅಂತ ಮಾತಾಡೋಣ. ಯೂರಿಕ್ ಆ್ಯಸಿಡ್ ಅಂತಂದರೆ ದೇಹದಲ್ಲಿ ನಾವು ಚಿಕನ್ನು, ಫಿಶ್ಶು, ಮಟನ್ನು ಮತ್ತು ಕೋಲ್ಡ್ ಡ್ರಿಂಕ್ಸು, ಐಸ್ ಕ್ರೀಮು ಮತ್ತು ಡೈರಿ ಪ್ರಾಡಕ್ಟ್ಸ್, ಹಾಲು, ಈ ಥರ ಮೊಸರು, ಇವೇ ಮತ್ತು ಅದಲ್ಲದೆ ನಾವು ಬೇಕ್ರಿ ಐಟಮ್ಸ್ಗಳನ್ನ ತಿಂತೀವಿ. ಬಿಸ್ಕೆಟು, ಬ್ರೆಡ್ಡು, ಈ ಕುರ್ಕುರೆ, ಚಿಪ್ಸು, ಈ ಥರ ಭಾಳ ನಾವು ಪದಾರ್ಥಗಳನ್ನ ಸೇವಿಸೋದ್ರಿಂದ, ಅದಲ್ಲದೆ ಮತ್ತು ಆಲ್ಕೋಹಾಲು ಮತ್ತು ಸಿಗರೇಟು, ಚಹಾ, ಕಾಫಿ, ಈ ಥರ ಪದಾರ್ಥಗಳನ್ನ ನಾವು ಜಾಸ್ತಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಒಂದು ವೇಸ್ಟ್ ಪದಾರ್ಥಗಳು ಮಟೀರಿಯಲ್ ತಯಾರಾಗುತ್ತೆ. ಆ ವೇಸ್ಟ್ ಮಟೀರಿಯಲು ಯಾವಾಗ ನಮ್ಮ ಕಿಡ್ನಿ ನಮ್ಮನ್ನು ವಾಶೌಟ್ ಮಾಡೋದಿಲ್ಲೋ, ಅದಕ್ಕೆ ಅದಕ್ಕೆ ಕಿಡ್ನಿ ವಾಶೌಟ್ ಆಗೋದಿಲ್ಲ. ಕಿಡ್ನಿಯಲ್ಲಿ ಅದು ವಾಶೌಟ್ ಆಗುತ್ತೆ. ಪ್ರತಿ ದಿವಸ ಅದು ಹೊರಗಡೆ ಹೋಗ್ಬಿಡುತ್ತೆ. ಅದು ಯಾವಾಗ ನಮ್ಮ ದೇಹದಿಂದ ಹೊರಗಡೆ ಹೋಗೋದಿಲ್ಲೋ ನಮಗೆ ಸಮಸ್ಯೆ ಶುರು ಆಗುತ್ತೆ. ನಮಗೆ ಅದು ಈ ಜಾಯಿಂಟ್ಸಲ್ಲೆಲ್ಲ ಹೋಗಿ ಸೇರಿಕೊಂಡು ನಮಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾದರೆ ಯೂರಿಕ್ ಆ್ಯಸಿಡ್ ಆಗಿಬಿಟ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಇದೆ, ಪರಿಹಾರ ಇದ್ದೇ ಇದೆ. ಏನೋ ಒಂದು ಸಮಸ್ಯೆ ಇದೆ ಅಂದರೆ ಅದಕ್ಕೆ ಪರಿಹಾರ ಖಂಡಿತ ಇದೆ. ಹೆದರಬೇಕಾಗಿದೆ ಅಂತ ಏನಿಲ್ಲ. ಭಯ ಪಡುವಂಥದ್ದು ಅವಶ್ಯಕತೆ ಏನಿಲ್ಲ. ಸಿಂಪಲ್ಲಾಗಿ ಏನು ಮಾಡಬೇಕು ಅಂತ ಅನ್ನೋದಾದರೆ, ಯೂರಿಕ್ ಆ್ಯಸಿಡ್ ನಿಮಗೆ ಏನಾದರೂ ಕಂಡು ಬಂದರೆ, ಯಾರಿಗಾದ್ರೂ ಯೂರಿಕ್ ಆ್ಯಸಿಡ್ ಇದ್ದರೆ ಫಸ್ಟು ಮಾಡೋದು ಕೆಲಸ ನಿಮ್ಮ ಫುಡ್ ಕಡೆ ಗಮನ ಕೊಡಿ. ಏನೇನು ತಿನ್ನಬೇಕು ಫುಡ್ಡು ಅನ್ನೋದನ್ನು ಭಾಳ ವಿಚಾರ ಮಾಡಿ ತಿನ್ನಬೇಕಾಗತ್ತೆ ಅಷ್ಟೆ, ಮತ್ತೇನಿಲ್ಲ. ನೀವು ಫುಡ್ಡಲ್ಲಿ ಯಾವ್ಯಾವ ಥರ ಬದಲಾವಣೆ ಮಾಡ್ಕೋಬೇಕಂತಂದರೆ, ಸಿಂಪಲ್ಲಾಗಿ ರೊಟ್ಟಿ, ಈ ಹಸಿ ತರಕಾರಿ, ಹಸಿ ಪಲ್ಯ ಅಂತ ಬರುತ್ತೆ ನಮ್ಮ ಮೆಂತೆ, ಪಾಲಕ್ಕು, ಗಜ್ಜರಿ, ಸೌತೆಕಾಯಿ, ಈ ಥರ ಪದಾರ್ಥಗಳನ್ನ ಹೆಚ್ಚೆಚ್ಚಾಗಿ ತಿನ್ನೋಕ್ಕೆ ಪ್ರಯತ್ನ ಪಡಿ. ಈ ಥರ ಹೆಚ್ಚೆಚ್ಚಾಗಿ ತಿನ್ನೋದು. ಆ್ಯಪಲ್ ಕಂಪಲ್ಸರಿ. ಯೂರಿಕ್ ಆ್ಯಸಿಡ್ ಏನಾದರೂ ಸಮಸ್ಯೆ ಕಂಡು ಬಂದರೆ ಕಂಪಲ್ಸರಿ ದಿನಕ್ಕೆ ಒಂದಾದರೂ ಆ್ಯಪಲ್ ಕಂಪಲ್ಸರಿ ತಿನ್ನಿ. ಆ್ಯಪಲಿಂದ ಯೂರಿಕ್ ಆ್ಯಸಿಡ್ ಕಂಪಲ್ಸರಿ ನಿಮಗೆ ಕಡಿಮೆ ಆಗುತ್ತೆ. ಕಡಿಮೆ ಏನು, ಪೂರ್ತಿ ಕಡಿಮೆ ಆಗುತ್ತೆ. ಪ್ರತಿ ದಿವಸ ಒಂದು ಆ್ಯಪಲ್ ತಿನ್ನೋದ್ರಿಂದ ನಿಮಗೆ ಯೂರಿಕ್ ಆ್ಯಸಿಡ್ ಕಂಟ್ರೋಲ್ 100% ನಿಮಗೆ ಕಂಡು ಬರುತ್ತೆ. ಬೇಗ ಕಂಟ್ರೋಲ್ ಸಿಗುತ್ತೆ. ಮತ್ತು ಜಾಸ್ತಿ ನೀರು. ಯೂರಿಕ್ ಆ್ಯಸಿಡ್ಗೆ ಕಂಪಲ್ಸರಿ ನೀವು 3 ಲೀಟರ್ ನೀರು ಕುಡಿಲೇಬೇಕು ಯಾವುದೇ ಪರಿಸ್ಥಿತಿಯವರು. ಯಾಕಂದರೆ ಇದು ದೇಹದಿಂದ ವಾಶೌಟ್ ಆಗಲಿಕ್ಕಂದರೆ ನೀರು ಬೇಕೇ ಬೇಕು. ಇದು ನೀರು ನಾವು ಕಡಿಮೆ ಕುಡಿಯೋದ್ರಿಂದನೂ ಯೂರಿಕ್ ಆ್ಯಸಿಡ್ ದೇಹದಲ್ಲಿ ಹೆಚ್ಚಾಗುತ್ತೆ. ಮತ್ತು ಸ್ನೇಹಿತರೆ, ಇನ್ನೊಂದು ವಿಷಯ, ಆಲ್ಕೋಹಾಲ್ ಕಂಟೆಂಟ್ಸ್ ಕಂಪಲ್ಸರಿ ಬಂದ್ ಮಾಡಿಬಿಡಬೇಕು. ತಂಬಾಕು ಹಾಕೋದಿದ್ರೆ ತಂಬಾಕು ತಿನ್ನಬಾರ್ದು.
ಸಿಗರೇಟ್ ಇದ್ದರೆ ಸಿಗರೇಟ್ ಕಂಪಲ್ಸರಿ ಬಿಟ್ಬಿಡಬೇಕು. ನಾನ್ ವೆಜ್ ಅಂತೂ ನೀವು ಮುಟ್ಲೇಬಾರ್ದು. ಮತ್ತು ಈ ಕಡ್ಲಿ ಈ ಥರ ಚಿಪ್ಸ್ಗಳನ್ನಂತೂ ನೀವು ಪೂರ್ತಿ ಅವಾಯ್ಡ್ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಇದು ಮೇನ್ ಯೂರಿಕ್ ಆ್ಯಸಿಡ್ ಜಾಸ್ತಿ ಮಾಡೋ ಪದಾರ್ಥಗಳೇ ಇವು. ಮತ್ತು ಟೀ ಕಾಫಿ ಹೆಚ್ಚಾಗಿ ಹೇಳೋದಂದ್ರೆ, ಈಗ ನಮ್ಮ ಕಡೆ ಚಹಾ ಅಂತೂ ನಾವು ಕಂಪಲ್ಸರಿ ಕುಡಿತೀವಿ. ಬೆಳಗ್ಗೆ ಒಂದು ಕಪ್ಪು, ಸಾಯಂಕಾಲ ಒಂದು ಕಪ್ಪು. ಆದರೆ ಚಹಾ ನೀವು ಕಂಪಲ್ಸರಿ ಬಂದ್ ಮಾಡಿಬಿಟ್ರೆ ಭಾಳ ಒಳ್ಳೆಯದು. ಯೂರಿಕ್ ಆ್ಯಸಿಡ್ಗೆ ನಿಮಗೆ ಭಾಳ ಕಡಿಮೆ, ಭಾಳ ಅಂದರೆ ಭಾಳ ಕಡಿಮೆ ಆಗುತ್ತೆ ನೀವು ಈ ಚಹಾ ಕಾಫಿ ಬಿಟ್ಬಿಟ್ರೆ. ಯಾಕಂದರೆ ಅದು ಹೆಚ್ಚಾಗೋದು ಈ ಚಹಾ ಕಾಫಿ, ಈ ತಂಬಾಕು, ಸಿಗರೇಟು, ಈ ಸೆರೆದಿಂದ. ಮತ್ತು ಚಿಕನ್ನು, ಮಟನ್ನು, ಫಿಶ್, ಇವು 3 ಐಟಮ್ಸ್. ಫಿಶ್ ಅಂತೂ ಮೊದಲೇ ಮುಟ್ಲೇಬಾರ್ದು. ಯಾಕಂದರೆ ಫಿಶಲ್ಲಿ ಜಾಸ್ತಿ, ಫಿಶ್ ಎಲ್ಲಕ್ಕಿಂತ ಹೆಚ್ಚಾಗೋದೇ ನಿಮಗೆ ಫಿಶ್ ಅಥವಾ ತಿನ್ನೋರಿದ್ರೆ ಫಿಶ್ಶಿಂದ ಹೆಚ್ಚಾಗುತ್ತೆ. ನೀವು ತಿನ್ನಬೇಕಾಗಿರೋದು ಸಿಂಪಲ್ಲಾಗಿ ಊಟ ಮಾಡಿ, ಆರೋಗ್ಯನ ಕಾಪಾಡಿಕೊಳ್ಳಿ. ಮತ್ತೆ ನಾವು ಈ ಥರ ಹೆಲ್ತ್ ಅವೇರ್ನೆಸ್ಗೋಸ್ಕರ ಮತ್ತೆ ಹೊಸ ವಿಡಿಯೋ ಮತ್ತೆ ತೊಗೊಂಬರ್ತೀನಿ. ನೀವು ಡಿಸ್ಕಸ್ ಮಾಡೋಣ. ಬಟ್ ಭಯ ಅಂತೂ ಪಡಬೇಡ್ರಿ. ನಿಮ್ಮ ಸ್ವಲ್ಪ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ಯೂರಿಕ್ ಆ್ಯಸಿಡ್ ಅನ್ನೋದು ನಿಮಗೆ ಕಂಟ್ರೋಲ್ ಬಂದೇ ಬರುತ್ತೆ. ಸೊ ಹ್ಯಾಪಿ, ಟೇಕ್ ಕೇರ್, ಚೆನ್ನಾಗಿರಿ, ಹ್ಯಾಪಿಯಾಗಿ. ನಮಸ್ಕಾರ.